ಸುಖ ಮತ್ತು ದುಃಖದ ಅನಿರೀಕ್ಷಿತ ಭೇಟಿ, ಅವುಗಳ ನಡುವೆ ಮಾತುಕತೆ ಶುರುವಾಗುತ್ತದೆ. ದುಃಖ: ಸುಖವೇ, ನೀನೆಷ್ಟು ಅದೃಷ್ಟವಂತ. ನಿನ್ನನ್ನು ಪಡೆಯಲು ಈ ಜಗತ್ತಿನಲ್ಲಿ ಎಲ್ಲರೂ ನಿನ್ನ ಹಿಂದೆ ಓಡುತ್ತಾರೆ. ಎಲ್ಲರಿಗೂ ನೀನು ಬೇಕು. ಸುಖ ನಗುತ್ತಾ: ಇಲ್ಲ ದುಃಖವೇ, ನಿಜ ಹೇಳಬೇಕೆಂದರೆ ನನಗಿಂತ ನೀನೇ ತುಂಬ ಅದೃಷ್ಟವಂತ. ದುಃಖ ಆಶ್ಚರ್ಯದಿಂದ: ಅದು ಹೇಗೆ ಸಾಧ್ಯ? ನೀನು ಹೇಳುತ್ತಿರುವುದು ನನಗೆ ಶಾಕ್ ನೀಡುತ್ತದೆ. ನಾನು ಯಾರು ಜೀವನದಲ್ಲಿ ಇರುತ್ತೇನೋ ಅವರು ತುಂಬ ನೊಂದುಕೊಳ್ಳುತ್ತಾರೆ, ಅಳುತ್ತಾರೆ. ಅದೇ ನೀನು ಯಾರ ಜೊತೆ ಇರುತ್ತೀಯೋ ಅವರು ತುಂಬ ಸಂತೋಷವಾಗಿ ನಗುತ್ತಾ ಇರುತ್ತಾರೆ. ಹಾಗಿರುವಾಗ ನಾನು ಅದೃಷ್ಟವಂತ ಹೇಗೆ? ಸುಖ: ಅದಕ್ಕೆ ಕಾರಣವಿದೆ, ಕೇಳು. ಮನುಷ್ಯನಿಗೆ ದುಃಖ ಬಂದಾಗ ಆ ಕಷ್ಟದ ಸಮಯದಲ್ಲಿ ಅವನು ತನ್ನ ಕುಟುಂಬ, ಬಂಧು ಬಳಗ ಮತ್ತು ದೇವರನ್ನು ನೆನೆಯುತ್ತಾನೆ. ಎಲ್ಲರನ್ನೂ ಒಟ್ಟಾಗಿ ಸೇರಿಸುತ್ತಾನೆ. ಆದರೆ ಅದೇ ಮನುಷ್ಯನಿಗೆ ಸುಖ ಬಂದಾಗ ಆ ಹಠಾತ್ ಸಂತೋಷದಲ್ಲಿ ಅವನು ತನ್ನ ಕುಟುಂಬವನ್ನೇ ಮರೆತು ಬಿಡುತ್ತಾನೆ. ಅಹಂಕಾರದಿಂದ ಸ್ವಾರ್ಥಿಯಾಗುತ್ತಾನೆ. ಹಾಗಾಗಿ ಮನುಷ್ಯನನ್ನು ತನ್ನವರು ಹತ್ತಿರ ತರುವ ನೀನೇ ನಿಜವಾದ ಅದೃಷ್ಟವಂತ. ಈ ಸಂಭಾಷಣೆ ನಮಗೆ ಕಷ್ಟಗಳು ಮನುಷ್ಯನನ್ನು ಹೇಗೆ ಪ್ರಬುದ್ಧನನ್ನಾಗಿ ಮಾಡುತ್ತದೆಯೋ ಮತ್ತು ಸಂಬಂಧಗಳ ಮೌಲ್ಯವನ್ನು ಕಲಿಸುತ್ತದೆಯೋ ಎಂಬುದನ್ನು ನೆನಪಿಸುತ್ತದೆ.